ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮುಡಾ ನಿವೇಶನ ಹಂಚಿಕೆ ಪ್ರಕರಣ, ಸಿಎಂ ಪತ್ನಿ ಸಚಿವ ಭೈರತಿಗೆ ರಿಲೀಫ್. ಫೆಬ್ರವರಿ 20ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಫೆಬ್ರವರಿ 10ರಿಂದ ಕರ್ನಾಟಕದ ಕುಂಭಮೇಳ ಆರಂಭ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಸಿದ್ಧತೆ. 3 ದಿನಗಳ ಕಾಲ ಪುಣ್ಯ ಸ್ನಾನಕ್ಕೆ ಅವಕಾಶ. ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ, ಪ್ರಧಾನಿ ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ. ಮುಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ನೀಡಿದ ನೋಟಿಸ್ಗೆ ಸಂಬಂಧಿಸಿದಂತೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ. ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ವಿಚಾರಣೆ ನಡೆಸಿದ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಮಧ್ಯಂತರ ಆದೇಶ ಮುಂದಿನ ವಿಚಾರಣೆವರೆಗೂ ಮುಂದುವರಿಸಿ ಮತ್ತೆ 10 ದಿನಗಳ ಕಾಲ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ ಅವರಿಗೆ ರಿಲೀಫ್ ನೀಡಿದ್ದಾರೆ. ಮುಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಇಡಿ ನೀಡಿದ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಸಚಿವ ಭೈರತಿ ಸುರೇಶ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ತರಾತುರಿಯಲ್ಲಿ ತನಿಖೆ ಏಕೆ ಎಂದು ಪ್ರಶ್ನಿಸಿತ್ತು. ಜೊತೆಗೆ ಇಬ್ಬರಿಗೂ ಇಡಿ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿತ್ತು. ಮೈಸೂರಿನ ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಮುಡಾ ವಶಪಡಿಸಿಕೊಂಡಿದೆ ಎನ್ನಲಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಸೇರಿದ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿನ ಬದಲಾಗಿ ಸುಮಾರು 56 ಕೋಟಿ ಮೌಲ್ಯದ 14 ನಿವೇಶನಗಳನ್ನು ಅಕ್ರಮವಾಗಿ ನೀಡಲಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ಈ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಸೇರಿ 3 ಸಾಮಾಜಿಕ ಕಾರ್ಯಕರ್ತರು 2024ರ ಜೂನ್ ಜುಲೈನಲ್ಲಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ಪ್ರಕರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ರಾಜ್ಯಪಾಲರು ಆಗಸ್ಟ್ 17ರಂದು ಆದೇಶಿಸಿದ್ರು. ಅದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಆಗಸ್ಟ್ 19ರಂದು ಸಲ್ಲಿಸಿದ ತಕರಾರು ಅರ್ಜಿಯನ್ನ ಹೈಕೋರ್ಟ್ ಸೆಪ್ಟೆಂಬರ್ 24ರಂದು ತಿರಸ್ಕರಿಸಿತ್ತು. ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಮುಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಎಫ್ಐಆರ್ ದಾಖಲಾದ ದಿನವೇ ಅಂದರೆ ಸೆಪ್ಟೆಂಬರ್ 27ರಂದು ಇಡಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದ್ರು. ಆದರೆ ಸಿಬಿಐ ತನಿಖೆ ಬೇಕಾಗಿಲ್ಲ, ಲೋಕಾಯುಕ್ತವೇ ನಡೆಸಲಿ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ದಕ್ಷಿಣ ಭಾರತದ ಕುಂಭಮೇಳ ಆರಂಭವಾಗಿದ್ದು ಕಾವೇರಿ, ಕಪಿಲಾ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ 10ರಿಂದ 3 ದಿನಗಳ ಕಾಲ 13ನೇ ಕುಂಭಮೇಳ ನಡೆಯಲಿದೆ. 6 ವರ್ಷಗಳ ನಂತರ ತಿರುಮಕೂಡಲು ನರಸೀಪುರದ ಕುಂಚ ನರಸಿಂಹಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಜನರು ಹರಿದು ಬರುತ್ತಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ. 3 ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತಿದ್ದು ಕೋವಿಡ್ ಕಾರಣದಿಂದಾಗಿ 2022ರ ಕುಂಭಮೇಳ ನಡೆದಿರಲಿಲ್ಲ. ಈ ಬಾರಿ ನಡೆಯುತ್ತಿರುವುದು 13ನೇ ಕುಂಭಮೇಳ. ಮೊದಲ ದಿನವಾದ ಇಂದು ಪುಣ್ಯ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 2025ರ ಫೆಬ್ರವರಿ 10ರ ಸೋಮವಾರ ಪುಣ್ಯ ಸ್ನಾನಕ್ಕೆ ಆದಿಚುಂಚನಗಿರಿ ಶ್ರೀಗಳು ಚಾಲನೆ ನೀಡಲಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಶ್ರೀ ಅಗಸ್ತೀಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ, ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ಸಂಜೆ 5 ಗಂಟೆಗೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿದೆ. 3 ದಿನಗಳ ಕಾಲ ನಡೆಯುವ ಕುಂಭಮೇಳದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತವನ್ನ ಟೀಕಿಸಿದರು. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ, ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಈ ದೇಶವನ್ನು ಒಪ್ಪಿಸಲು ಸಾಧ್ಯವಿಲ್ಲ. ಮೋದಿ ಸರ್ಕಾರದ ನಿರ್ಧಾರಗಳ ವಿರುದ್ಧ ಕಿಡಿಕಾರಿದ ಸಚಿವರು ಅಮೆರಿಕದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ತಂದು ಬಿಸಾಕಿದ್ರಲ್ಲ, ಇದು ಇಡೀ ದೇಶಕ್ಕೆ ಅವಮಾನ ಅಲ್ವಾ ಎಂದು ಪ್ರಶ್ನಿಸಿದ್ರು. ಕಳೆದ 10 ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಲಾಡ್, ಭಾರತದಲ್ಲಿ 18 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆಯಾಗುತ್ತಿಲ್ಲ. ಬಿಜೆಪಿಯವರು 11 ವರ್ಷದಿಂದ ಏನು ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ, ಬುಕ್ಕ ಇಲ್ಲ ಎಂದು ಪ್ರಶ್ನಿಸಿದ ಲಾಡ್, ಪ್ರಧಾನಮಂತ್ರಿ ಮೋದಿ ಅವರ ಜೀವನ ಶೈಲಿ ಕುರಿತು ಕಿಡಿಕಾರಿದ್ರು. ಸಾಹೇಬ್ರು ದಿನಕ್ಕೆ 3 ಬಾರಿ ಬಟ್ಟೆ ಬದಲಾಯಿಸುತ್ತಾರೆ, 16 ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ. ಆದರೆ ಅವರ ಕಣ್ಣುಗಳು ಹೊಳೆಯುತ್ತಿವೆ. ಏನ್ ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಿಲ್ಲ. ಎಲ್ಲ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಲಿ, ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರಾ ಎಂದು ಪ್ರಶ್ನಿಸಿ, ಪ್ರಧಾನಿ ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದೆ. ಭಾರತ ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನ ನೇಮಕ ಮಾಡಬೇಕು. ಗಡ್ಕರಿ ಅಥವಾ ಬೇರೆ ಯಾರೇ ಆದರೂ ಬರಲಿ, ಯುವಕರ ಭವಿಷ್ಯ ಉಳಿಯಲಿ ಎಂದರು. ಲೇಬರ್ ಡಿಪಾರ್ಟ್ಮೆಂಟಿನ ನಮ್ಮ ಇಲಾಖೆವಾರು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮಾಡ್ತಕ್ಕಂಥದ್ದು ಕಳೆದ ನಮ್ಮ ಸರ್ಕಾರ ಬಂದಾಗಲಿಂದ ಮಾಡ್ತಾನೆ ಇದ್ದೇನೆ. ಹಂಗಾಗಿ ಹಾಸನ ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲಿ ರಿವ್ಯೂ ಮೀಟಿಂಗನ್ನು ಮಾಡಿದ್ದೀವಿ.
ಇಲ್ಲಿ ಡಿಸ್ಪ್ಯೂಟ್ಸ್ ಎಷ್ಟಿದ್ದಾವೆ, ಮಿನಿಮಮ್ ವೇಜಸ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಗ್ರ್ಯಾಚ್ಯುಟಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಡ ಕಾರ್ಮಿಕರದ್ದೇನು ನಮ್ಮ ಈ ಭಾಗದಲ್ಲಿ ಎಷ್ಟು ಬೆನಿಫಿಷರಿ ಇದ್ದಾರೆ, ಫೇಕ್ ಕಾರ್ಡ್ಸ್ಗಳ ಬಗ್ಗೆ, ಬೆನಿಫಿಷರಿ ಬಗ್ಗೆ ಚರ್ಚೆ ಮಾಡಿ ಇವತ್ತು ರಿವ್ಯೂ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾನೆ. ಹೇಗಿದೆ ಸರ್ ಹಾಸನ ಜಿಲ್ಲೆಯ ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕ್? ಓವರಾಲ್ ಐ ಕ್ಯಾನ್ ಸೇ ಇಟ್ ಇಸ್ ಗುಡ್. ಯಾಕಂದರೆ ಇಲ್ಲಿ ಜಾಸ್ತಿ ನಮ್ಮ ಕಂಪ್ಲೇಂಟ್ಸ್ ಬರೋಂಗಿಲ್ಲ, ಇಂಡಸ್ಟ್ರಿ ಕಮ್ಮಿ ಇರೋದ್ರಿಂದ. ಇರ್ತಕ್ಕಂಥ ಇಂಡಸ್ಟ್ರಿಲಿ ಯಾವ್ದು ಭಾಳ ಡಿಸ್ಪ್ಯೂಟ್ಸ್ ಇಲ್ಲ. ಮ್ಯಾಕ್ಸಿಮಮ್ ವಿ ಡೋಂಟ್ ಹ್ಯಾವ್ ಮಚ್ ಆಫ್ ಡಿಸ್ಪ್ಯೂಟ್ಸ್. ಸೊ ಹಂಗಾಗಿ ಅಂಥದ್ದೇನು ಜಾಸ್ತಿ ನನಗೇನು ಕಾಣ್ತಾ ಇಲ್ಲ. ಸರ್, ನಿಮ್ಮ ಮೀಟಿಂಗ್ ರಿವ್ಯೂನಲ್ಲೂ ಕೂಡ ನಿಮ್ಮ ಗಮನಕ್ಕೆ ಬಂತು ಬಹುಶಃ ಫೇಕ್ ಕಾರ್ಡ್ಸು, ಫೇಕ್ ಬೆನಿಫಿಟ್ ಬಗ್ಗೆ ಹೆಚ್ಚಿಗೆ, ಜೊತೆ ಇನ್ ಜನರಲ್ ಕೂಡ ಅದ್ರ ಬಗ್ಗೆ ಬಹಳಷ್ಟಿದೆ. ಆಮೇಲೆ ಜೊತೆಗೆ ಈ ಲೇಬರ್ ಆಫೀಸ್ಗಳಂತ ಮಾಡ್ಕೊಂಡಿರ್ತಾರಲ್ಲ ಸಮಿತಿಗಳು ಅಂತೇಳಿ, ಥ್ರೂ ಅವರು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಫೇಕ್ ಕಾರ್ಡ್ಗಳು ಮಾಡುವಂಥ ಕಂಪ್ಲೇಂಟ್ ತುಂಬ ಇದೆ. ಇದ್ರ ಬಗ್ಗೆ ಇಲಾಖೆ ಏನು ಕ್ರಮ? ನಾನು 2013ನೇ ಇಸ್ವಿಯಲ್ಲಿ ನಾನು ಮೊದಲನೇ ಬಾರಿಗೆ ಲೇಬರ್ ಮಿನಿಸ್ಟರ್ ಆಗಿದ್ದೆ. ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು, ಶತೋತ್ತರ ರಜತ ಹುಣ್ಣಿಮೆ ಪವಿತ್ರ ಕಾರ್ಯಕ್ರಮ ಹಾಗೂ ಅಶ್ವಾರೂಢ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಲೋಕಾರ್ಪಣೆ, ಗುರುವಂದನೆ, ರಜತ ತುಲಾಭಾರ ಹಾಗೂ ರಾಜ್ಯಮಟ್ಟದ ಕೃಷಿ ಮೇಳ ಫೆಬ್ರವರಿ 13ರಿಂದ 15ರವರೆಗೆ ಸಕಲೇಶಪುರದಲ್ಲಿ ನಡೆಯಲಿದೆ ಎಂದು ಹಾಸನ ಕೊಡಗು ಶಾಖಾ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಹಾಸನದಲ್ಲಿಂದು ಶ್ರೀಮಠದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಶ್ರೀಗಳು, ಪರಮಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ತಾಲೂಕು ಒಕ್ಕಲಿಗರ ಸಂಘ, ಯುವ ವೇದಿಕೆ, ಮಹಿಳಾ ಸಂಘ ಮೊದಲಾದ ಸಂಘ ಸಂಸ್ಥೆಗಳು ಹಾಗೂ ಶ್ರೀಮಠದ ಅಧ್ಯಕ್ಷರ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯುತ್ತಿದೆ. ಫೆಬ್ರವರಿ 13ರಂದು ಸಂಜೆ ಪರಮಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ಪುರಪ್ರವೇಶ ಮಾಡಲಿದ್ದಾರೆ. ಶ್ರೀಗಳನ್ನ ಗಡಿಯಿಂದ ಸಮಸ್ತ ಭಕ್ತವೃಂದದವರು ಭವ್ಯ ಸ್ವಾಗತದ ಮೂಲಕ ಬರಮಾಡಿಕೊಳ್ಳುವರು. ಶ್ರೀ ಸಕಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹೋಮ, ಹವನ ಮತ್ತು ಹೇಮಾವತಿ ನದಿಯಲ್ಲಿ ಗಂಗಾರತಿ ನಡೆಯಲಿದೆ. ಫೆಬ್ರವರಿ 14ರಂದು ಬೆಳಗ್ಗೆ 8:30ಕ್ಕೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ, ನಂತರ 9:30ರಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ನೆರವೇರಲಿದೆ. 1008 ಪೂರ್ಣ ಕುಂಭ ಹೊತ್ತ ಸುಮಂಗಲಿಯರೊಂದಿಗೆ ಹಿರಿಯ ಪರಮಪೂಜ್ಯ ಜಗದ್ಗುರುಗಳ ಸಂಸ್ಮರಣೆ ಹಾಗೂ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮೆರವಣಿಗೆ ನಾಡಿನ ಹೆಸರಾಂತ ಕಲಾತಂಡಗಳೊಂದಿಗೆ ಸಕಲೇಶಪುರದ ಮುಖ್ಯ ರಸ್ತೆಯ ಮೂಲಕ ಸಾಗಿ ಎಪಿಎಂಸಿ ಬಳಿ ನಿರ್ಮಿಸಿರುವ ಬೃಹತ್ ವೇದಿಕೆ ಬಳಿಗೆ ಸಾಗಲಿದೆ ಎಂದು ವಿವರಿಸಿದರು. ನಮ್ಮಲ್ಲಿ ನಡೆಯುವಂಥ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಈ ಪ್ರತಿ ತಿಂಗಳು ಹುಣ್ಣಿಮೆ ನೀವೆಲ್ಲ ನೋಡ್ತಾ ಇದ್ದೀರಿ. ಆ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ರೀತಿ ನೀವೆಲ್ಲ ಪ್ರಚಾರ ಮಾಡಬೇಕು. ನಿಮ್ಮನ್ನೆಲ್ಲ ಕರೆದು ಒಂದು ಸುದ್ದಿಗೋಷ್ಠಿ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಂಥ ಸಂದರ್ಭದಲ್ಲಿ ನೀವೆಲ್ಲ ಶ್ರೀಮಠದ ಮೇಲೆ, ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಈ ಎಲ್ಲ ಪತ್ರಿಕಾಗೋಷ್ಠಿಗೆ ಬಂದಿರೋದ್ರಿಂದ ಶ್ರೀಮಠದ ಪರವಾಗಿ, ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ, ನಮ್ಮೆಲ್ಲರ ಶ್ರೀಮಠದ ಭಕ್ತರ ಪರವಾಗಿ ನಿಮಗೆ ನಾನು ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವರಾಗಿದ್ದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಸನ ಶಾಖಾ ಮಠದಲ್ಲಿ ಒಮ್ಮೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮೆಟ್ಟಿಳಿತಾ ಇರಬೇಕಾದ್ರೆ ಎಲ್ಲ ಶ್ರದ್ಧೆಯ ತಾಯಂದಿರು ಪ್ರತಿ ಶುಕ್ರವಾರ ಏನು ಭಜನೆ ಮಾಡ್ತಾರೆ, ಭಜನೆ ಮಾಡ್ತೀವಿ. ಆ ಭಜನೆ ಮಾಡುವಂಥ ಸಂದರ್ಭವನ್ನು ಮಹಾಸ್ವಾಮೀಜಿಯವರು ನೋಡಿ ಏನಾದರೂ ಒಬ್ಬರನ್ನು ಹೊರಗುತ್ತಿಗೆ ನೌಕರರನ್ನು ಒಳಗುತ್ತಿಗೆ ಪರಿಗಣಿಸಿ ಸೇವಾ ಭದ್ರತೆಯನ್ನ ನೀಡುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಹಾಸ್ಟೆಲ್ ಗುತ್ತಿಗೆದಾರರ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಪರ ಮುಖಂಡ ಕೃಷ್ಣದಾಸ್ ಮಾತನಾಡಿ, ಹಲವಾರು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮೊರಾರ್ಜಿ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಮೆಟ್ರಿಕ್ ನಂತರದ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದು ಯಾವುದೇ ಸೇವಾ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಯಾವುದೇ ಅವಘಡಗಳು ಸಂಭವಿಸಿದರೂ ನಮಗೆ ಪರಿಹಾರದ ರೂಪದಲ್ಲಿ ಭದ್ರತೆ ಇರುವುದಿಲ್ಲ. ಆದ್ದರಿಂದ ನಮ್ಮನ್ನ ಹೊರಗುತ್ತಿಗೆ ಎಂಬ ಜೀತ ಪದ್ಧತಿಯಿಂದ ವಿಮುಕ್ತಗೊಳಿಸಿ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆಯನ್ನ ನೀಡಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದು ತಿಳಿಸಿದರು. ದಲಿತ ಪರ ಸಂಘಟನೆಗಳ ವತಿಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ. ಕಾರಣ ಆದರೂ ಇಷ್ಟೇ, ಇಲ್ಲಿ ಬಂದಿರತಕ್ಕಂಥ ಏನು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಏನಿದ್ದಾರೆ ಇವರೆಲ್ಲರೂ ಕೂಡ 15 ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. 15 ವರ್ಷ ಆದರೂ ಕೂಡ ಇವರು ಕೇವಲ 10,000ದಿಂದ 11,000 ತಿಂಗಳಿಗೆ ವೇತನವನ್ನು ಪಡೀತಿದ್ದಾರೆ. ಇದು ಇವರ ಯಾವ ಖರ್ಚಿಗೂ ಸಾಕಾಗ್ತಾ ಇಲ್ಲ. ಇವರ ಮಕ್ಕಳ ಆರೋಗ್ಯ ಏನಾದ್ರು ವ್ಯತ್ಯಾಸ ಆದಾಗ
ಇವ್ರಿಗೆ ಏನಾದ್ರು ವ್ಯತ್ಯಾಸ ಆದಾಗ ಅದನ್ನು ಭರಿಸಲಿಕ್ಕೆ ಇವರಿಗೆ ಆ ಸಂಬಳ ಏನೇನೂ ಸಾಕಾಗ್ತಾ ಇಲ್ಲ. ಇವತ್ತಿನ ಬೆಲೆ ಏರಿಕೆ ತಕ್ಕಂತೆ ಇವರ ಸಂಬಳವನ್ನು ಹೆಚ್ಚು ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾದ ಏನು ಅಂತ ಹೇಳಿದರೆ ಇವರು ಸುಮಾರು ಜನ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಆಕಸ್ಮಿಕವಾಗಿ ಕೆಲವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ವಿಪರೀತವಾಗಿದ್ದು ಫೆಬ್ರವರಿ 13ರಂದು ಜನರಿಗೆ ಕಿರುಕುಳ ನೀಡುತ್ತಿರುವ ಫೈನಾನ್ಸ್ಗಳಿಗೆ ಬೀಗ ಹಾಕುವ ಮೂಲಕ ಪ್ರತಿಭಟಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ತಿರಸ್ಕರಿಸಿರುವುದು ಸರಿಯಲ್ಲ. ಇದರಿಂದ ರೈತರಿಗೆ ಅನ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ರೈತ ಸಂಘಟನೆ ಹೋರಾಡುತ್ತದೆ. ಗ್ರಾಮೀಣ ಯುವಜನರು, ಮಹಿಳೆಯರು ಮೈಕ್ರೋ ಫೈನಾನ್ಸ್ ತೊಲಗಿಸಿ ಎಂಬ ಘೋಷಣೆಯೊಂದಿಗೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸಲಿದೆ. ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ, ಶುಂಠಿ ಬೆಳೆಗೆ ಬೆಂಬಲ ಬೆಲೆ ಸೇರಿದಂತೆ ರೈತರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು, ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿ, ಮರ್ಕುಲಿ, ಜಿಗಳಿ ಸುತ್ತಮುತ್ತ ಗಣಿಗಾರಿಕೆ ವಿಪರೀತವಾಗಿದ್ದು ಇದನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಷರತ್ತನ್ನು ಪಾಲಿಸದ ಗಣಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಆಗ್ರಹಿಸಿದರು. ಯಾವುದೇ ಅಧಿಕಾರಿಗಳೇ ಆಗಲಿ, ಮೊದಲು ರೈತ ಸಂಘ ಅಂದರೆ ಒಂದು ಸ್ವಲ್ಪ ಎದುರಾರು, ಈಗಲೂ ಎದುರ್ತಾರೆ. ಯಾಕೆಂದರೆ ಕೆಲವರು ಯಾರ್ಯಾರು ಉಳಿಸ್ಕೊಂಡಿದ್ದಾರೆ ಸಂಘಟನೆ ಒಳಗಡೆ, ಅವ್ರಿಗೆ ಎದರಲೇಬೇಕಾಗಿದೆ ಅಧಿಕಾರಿಗಳು. ಹಂಗಾಗಿ ಈಗ ಹೊಸ್ದಾಗಿ ಒಂದು ನಾವು ಶುರು ಮಾಡ್ತಾಯಿದ್ದೀವಿ. ಹೊಸ್ದಾಗಿ ಮಾಡಿ ಇವರೆಲ್ಲರನ್ನೂ ಈಗ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು ಅಂತೇಳಿ ಹೊಸ್ದಾಗಿ ರಚನೆ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಎಷ್ಟನೇ ತಾರೀಕು ಪ್ರೊಫೆಸರ್ದು 13ನೇ ತಾರೀಕು ನಂಜುಂಡಸ್ವಾಮಿಯವರು ಹುಟ್ಟಿದ ದಿವಸ. ಅವತ್ತು ಕೆಲವು ಫೈನಾನ್ಸ್ಗಳು ಬೀಗ ಹಾಕೋಂಥ ಕಾರ್ಯಕ್ರಮವೂ ಇದೆ. ಆಮೇಲೆ ಇವತ್ತು ಒಂದು 5 ತಿಂಗಳಾಯ್ತೆ ಒಂದು ಹಳ್ಳಿಲಿ ಬೀಗ ಹಾಕಿ, ಅದನ್ನು ಈಗ ಬೀಗ ಹೋಗಿ ಈಗ ಒಡೆಯೋದು ಕಾರ್ಯಕ್ರಮವೂ ಇದೆ ಈಗ ರೈತ ಸಂಘದ್ದು. ಯಾಕಂದರೆ ರೈತ ಸಂಘ ಇಷ್ಟು ತುಂಬ ಕೆಲಸ ಮಾಡಬೇಕಾಯಿತು. ಕೆಲಸದ ಟೈಮ್ ಇರೋದ್ರಿಂದ ನಾವು ಕೆಲಸ ಮಾಡೋಕ್ಕಾಗಿಲ್ಲ. ನಗರದ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಸಿದ್ಧಾರ್ಥ ನಗರದಲ್ಲಿಂದು ನೂತನವಾಗಿ ನಿರ್ಮಿಸಲಾಗಿರುವ ಪರಿಣಿತ ಕನ್ವೆನ್ಷನ್ ಹಾಲ್ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಿಣಿತ ಕನ್ವೆನ್ಷನ್ ಹಾಲ್ ಮಾಲೀಕರಾದ ಚಂದ್ರಶೇಖರ್ ಡಿಪಿ ಮಾತನಾಡಿ, ಸಿದ್ಧಾರ್ಥ ನಗರದಲ್ಲಿಂದು ನೂತನವಾಗಿ ಪರಿಣಿತ ಕನ್ವೆನ್ಷನ್ ಹಾಲ್ ನಿರ್ಮಿಸಲಾಗಿದ್ದು, ಕನ್ವೆನ್ಷನ್ ಹಾಲ್ನ ಉದ್ಘಾಟನೆಯನ್ನ ಹಾಸನ ವಿಧಾನಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ಹಾಗೂ ಶ್ರೀ ಕ್ಷೇತ್ರ ಗೌಡಗೆರೆ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರೂಜಿ ಅವರು ನಡೆಸಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಭವನದ ಅವಶ್ಯಕತೆ ಬಹಳ ಇದ್ದು, ಈ ಹಿನ್ನೆಲೆ ಇದನ್ನು ನಿರ್ಮಿಸಲಾಗಿದೆ. ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಾವು ಈ ಬೇಲೂರು ರಸ್ತೆಯಲ್ಲಿ ಪರಿಣಿತ ಕನ್ವೆನ್ಷನ್ ಹಾಲ್ ಅಂತೇಳಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ಈ ಉದ್ಘಾಟನೆಗೆ ನಮ್ಮ ಹಾಸನದ MP ಅವರು ಬಂದಿದ್ದರು. ಜೊತೆಗೆ ಚನ್ನಪಟ್ಟಣ, ಗೌಡಗೆರೆ, ಚಾಮುಂಡೇಶ್ವರಿ ಗುರುಗಳಾದಂಥ ಮಲ್ಲೇಶ್ ಗುರುಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ಭಾಗದಲ್ಲಿ ಒಂದು ಮಿಡ್ಲ್ ಸಿಗ್ಮೆಂಟು ಒಂದು ಕನ್ವೆನ್ಷನ್ ಹಾಲು ಅವಶ್ಯಕತೆ ಇತ್ತು. ಈ ಕನ್ವೆನ್ಷನ್ ಹಾಲ್ ವಿಶೇಷತೆ ಏನಪ್ಪ ಅಂದರೆ ರಿಂಗ್ ರೋಡ್ ಅಪ್ರೋಚು, ಬೇಲೂರು ರೋಡ್ ಅಪ್ರೋಚು, ಈ ಸುತ್ತಮುತ್ತಲ ತಣ್ಣೀರಹಳ್ಳ, ಗುಡ್ಡೇನಹಳ್ಳಿ, ಎರೆಹಳ್ಳಿ, ಮಣಿಚಿನಹಳ್ಳಿ, ಮುದ್ನಹಳ್ಳಿ, ಏಕಾಟಹಳ್ಳಿ, ಕಂದಲಿ, ಅಗರೆ, ಆಲೂರು ಭಾಗದವರು ಈ ಸಮುದಾಯ ಭವನದ ಉಪಯೋಗನ ಪಡ್ಕೋಬೋದು. ಇಲ್ಲಿ ನಮ್ಮ ಚೌಟ್ರಿಯಲ್ಲಿ 350 ಜನ ಊಟಕ್ಕೆ ಕೂರ್ಬೋದು. ಹಾಲಲ್ಲಿ 300 ಜನ ಊಟಕ್ಕೆ ಕೂರ್ಬೋದು. ಹೆಣ್ಣು ಗಂಡಿಗೆ ಸಪ್ರೇಟ್ ರೂಮ್ ಇದೆ. ರೂಮಿನ ವ್ಯವಸ್ಥೆ ಬೇಕು ಅಂದರೆ ಎದುರುಗಡೆ ಲಾಡ್ಜಿಂಗ್ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಬೇಲೂರು ರೋಡ್ ಅಪ್ರೋಚ್ ಆದ್ದರಿಂದ ಜನಕ್ಕೆ ಕ್ರೀಡಾಕೂಟವನ್ನ ಕ್ರಿಕೆಟ್ಗೆ ಸೀಮಿತಗೊಳಿಸದೆ ಗ್ರಾಮೀಣ ಕ್ರೀಡೆಗಳಿಗೂ ಪ್ರಾಶಸ್ತ್ಯ ನೀಡುವಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಲಹೆ ನೀಡಿದರು. ಅರ್ಕಲಗೂಡು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿದ್ದರಾಮಯ್ಯ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಮುಕ್ತಾಯ ಸಮಾರಂಭದಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದ ಅವರು, ಕ್ರೀಡಾಕೂಟಗಳು ಕಾಟಾಚಾರಕ್ಕೆ ಎಂಬಂತೆ ನಡೆಯಬಾರದು. ಯುವಜನರು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಸದೃಢರಾದರೆ ಸಮಾಜ, ರಾಜ್ಯ, ದೇಶ ಸದೃಢಗೊಳ್ಳಲು ಸಾಧ್ಯವಾಗುತ್ತದೆ. ದೇಶದಲ್ಲಿ 54% ಯುವಜನರು ಇದ್ದು ಕಾನೂನು ಅರಿವು ಪಡೆದು ಶಿಸ್ತನ್ನ ಮೈಗೂಡಿಸಿಕೊಂಡು ದೇಶದ ಆಗುಹೋಗುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. ಈ ತರ ಟೂರ್ನಮೆಂಟ್ಗಳು ಬಹಳಷ್ಟು ನಡೀತಾ ಇದಾವೆ. ನಮ್ಮ ಕಾಲದಲ್ಲಿ ಟೂರ್ನಮೆಂಟಿಗೆ ಚಾನ್ಸ್ ಇರಲಿಲ್ಲ. ನಾವು ಕಾರ್ಕ್ ಬಾಲ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಸಿಂಗಲ್ ಬ್ಯಾಟು, ನಾನ್ ಸ್ಟ್ರೈಕರ್ ಹತ್ರ ಕಟ್ಟಿಗೆ ಇರ್ತಿತ್ತು. 3 ವಿಕೆಟ್, ಈ ಕಡೆ ರನ್ನರ್ ವಿಕೆಟ್ ಒಂದಿರ್ತಿತ್ತು. ಆಮೇಲೆ ಮ್ಯಾಟಿಗೆ ಬಂದ್ವಿ, ಅರ್ಧ ಮ್ಯಾಟ್ ಆಡ್ತಿದ್ವಿ, ಸಿಂಗಲ್ ಪ್ಯಾಡ್ ಆಡ್ತಿದ್ವಿ. ಸಿಂಗಲ್ ಗ್ಲೌಸ್, ಅವ್ನು ರೈಟ್ ಹ್ಯಾಂಡ್ ಇದ್ದಾರೆ ಲೆಫ್ಟ್ ಇರ್ತದಲ್ಲ, ಲೆಫ್ಟ್ ಹ್ಯಾಂಡ್ ಇದ್ದಾರೆ ರೈಟಿಗೆ ಇರ್ತದಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ನಾವು ಬಂದಿರತಕ್ಕಂಥದ್ದು. ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿ ಅವರ ಹೆಸರ ಮೇಲೆ ಇದೊಂದು ಟೂರ್ನಮೆಂಟ್ ನಡೀತಾ ಇದೆ ಅಲ್ವಾ? ಹೌದಿಲ್ಲ? ಅದಕ್ಕೆ ಈ ಟೂರ್ನಮೆಂಟ್ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಿದ್ದರಾಮಯ್ಯನವರು 100 ಕಾಲ ದೇವರು ಅವರ ಆಯುಷ್ಯ ಕೊಡಬೇಕಂತ ನಮ್ಮ ಮುಖಾಂತರ ಬೇಡಿಕೊಂತೇನೆ. ಎರಡನೇದು,
ಈ ಟೂರ್ನಮೆಂಟ್ಗಳು ಬರ್ತವೆ ಹೋಗ್ತವೆ, ಸೋಲು ಗೆಲುವು ಸಹಜ ಇದೆ. ಪಾರ್ಟಿಸಿಪೇಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಿನ್ನಿಂಗ್ ಅಂತ ಹೇಳ್ತಾರೆ. ಯುವಕರು ಬಹಳ ಜನ ನಾವು ನೋಡ್ತಾ ಇದ್ದೀವಿ ಸ್ಪೋರ್ಟ್ಸ್ ಏನೋ ಕಾಟಾಚಾರ ಕಾಡೋದು, ಪಾನ್ ಪರಾಗ್ ತಿನ್ನೋದು, ಉಗುಳೋದು, ಹೋಗೋದು. ದಯಮಾಡಿ ಈ ಪಾನ್ ಪರಾಗು ಕುಡಿಯೋದು, ಈ ಪಾರ್ಟಿಗಳಲ್ಲಿ ಇದಾದ್ಮೇಲೆ ಪಾರ್ಟಿ ಗಿಟಿ ಮಾಡಿರಿ, ಕುಡಿಯೋ ಪಾರ್ಟಿ ಕುಡಿಯೋದ್ರಿಂದ ದೂರ ಉಳಿಬೇಕು. ಸಿಗರೇಟು ಈ ದುಶ್ಚಟಗಳಿಂದ ದೂರ ಉಳಿದ್ರೆ ಮಾತ್ರ ನಿಮ್ಮ ಹೆಲ್ತ್ ನ ಉಳಿಸ್ಕೊಳ್ಳಿಕ್ ಸಾಧ್ಯ. ಹಂಗಾಗಿ ಇದು ಇರ್ತಕ್ಕಂಥ ಸುಮಾರು ಈ ಭಾರತ ದೇಶದಲ್ಲಿ 50% 54%. ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಗೆಲುವಿಗಾಗಿ ಬಹುಮಾನಗಳಿಗೆ ಅಷ್ಟೇ ಅಲ್ಲ, ಆಟಗಳನ್ನು ಆಡದೆ ಪ್ರತಿದಿನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಉತ್ತಮ ಆರೋಗ್ಯ, ಮಾನಸಿಕ ಸದೃಢತೆಯನ್ನು ಗಳಿಸಲು ಸಾಧ್ಯವಾಗುತ್ತದೆ. ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ನ 9 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದಿರುವುದು ಶುಭ ಸೂಚನೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಉತ್ತಮ ಭವಿಷ್ಯವಿದೆ. ಶ್ರೇಯಸ್ ಪಟೇಲ್ ಅವರನ್ನ ಸಂಸದರನ್ನಾಗಿ ಮಾಡಿದಂತೆ ಮುಂದಿನ ಚುನಾವಣೆಯಲ್ಲಿ ಎಂಟಿ ಕೃಷ್ಣೇಗೌಡ ಅವರನ್ನ ಶಾಸಕರನ್ನಾಗಿ ಮಾಡಿ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಗೆ ತಾವು ಸದಾ ಬೆಂಬಲಕ್ಕೆ ನಿಲ್ಲುವುದಾಗಿ ಹೇಳಿದ್ರು. ಅರ್ಥ ಮಾಡ್ಕೋಬೇಕು, ಪ್ರೈಸ್ಗೆ ಅಂತ ಅಲ್ಲ, ಅಥವಾ ಯಾವ್ದಾದ್ರು ಗೆಲುವಿಗೋಸ್ಕರನೇ ಅಲ್ಲ, ಅಥವಾ ಯಾವ್ದಾದ್ರು ಟೂರ್ನಮೆಂಟ್ಗೋಸ್ಕರನೇ ಅಂತ ಅಲ್ಲ. ನೀವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಇದ್ದಾಗ, ಪ್ರತಿ ದಿವಸ ಟೈಮ್ ಇರೋದು ಪ್ರತಿ ದಿವಸ ಆಡ್ಬೋದು, ವೀಕ್ಲಿ ಟೈಮ್ ಇರೋದು ವೀಕ್ಲಿ ಆಡ್ಬೋದು. ಅಭ್ಯಾಸ ಮಾಡಿ, ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಸಮಾಧಾನ ಸಿಗುತ್ತೆ, ಆರೋಗ್ಯ ಭದ್ರ ಆಗುತ್ತೆ, ಫಿಸಿಕಲಿ ಸ್ಟ್ರೆಂತ್ ಆಗ್ತೀರಾ. ನೋಡಿ, ನಮ್ಮ ಸಂತೋಷ್ ಲಾಡು 15 ಕಿಲೋಮೀಟರ್ ಓಡ್ತಾನೆ, ಬೆಟ್ಟನೇ ಹತ್ತಿದ್ದಾನೆ, ಬೆಟ್ಟನೇ ಹಿಡಿತಾನೆ. ಸುಮ್ಮನೆ ಎಲ್ಲ ನಿಂತಿದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಓಡ್ತಾ ಇರ್ತಾನೆ, ಹಿಂದ್ಗಡೆ ಕೂರೋಕ್ಕಾಗಲ್ಲ. ಅವ್ರಲ್ಲಿರೋದು ಅದೇ ಗುಟ್ಟು. ಹಾಗಾಗಿ ನೀವೆಷ್ಟು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತೀರೋ ಅಷ್ಟು ನಿಮ್ಮೆಲ್ಲ ಆರೋಗ್ಯದ ಸಮತೋಲನ ಕಾಪಾಡುತ್ತೆ. ಸೊ ಅಂಥದ್ರಲ್ಲಿ ಇದೊಂದು ಸಿದ್ದರಾಮಯ್ಯನವರ ಸೀಸನ್ 3 ಈ ಮಿನಿ ಕ್ರಿಕೆಟ್ ಟೂರ್ನಮೆಂಟನ್ನು ನಮ್ಮ ಪ್ರಸನ್ನ ಮತ್ತೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಅತ್ಯಂತ ನನಗೆ ಸಂತೋಷ. ಸೊ ನಾನು ಇಲ್ಲಿ ರಾಜಕಾರಣ ಮಾತಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ನಿರಂತರವಾಗಿ ಇಂಥದ್ದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ನಾನು ಬರಲೇಬೇಕು ಅಂತ ಕಳೆದ ಬಾರಿ ಹೇಳಿದ್ದ, ಬರಲಿಕ್ಕಾಗಿರಲಿಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಡಾ ನಿವೇಶನ ಹಂಚಿಕೆ ಪ್ರಕರಣ, ಸಿಎಂ ಪತ್ನಿ ಸಚಿವ ಬೈರತಿಗೆ ರಿಲೀಫ್. ಫೆಬ್ರವರಿ 20ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಫೆಬ್ರವರಿ 10ರಿಂದ ಕರ್ನಾಟಕದ ಕುಂಭಮೇಳ ಆರಂಭ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಸಿದ್ಧತೆ. 3 ದಿನಗಳ ಕಾಲ ಪುಣ್ಯ ಸ್ನಾನಕ್ಕೆ ಅವಕಾಶ. ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ, ಪ್ರಧಾನಿ ಸ್ಥಾನಕ್ಕೆ ಬದಲಾವಣೆ ಅಗತ್ಯವಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.